अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। ಗೊತ್ತಿದೆಯೋ ಬ್ಯಾಂಕಲ್ಲಿ ಕೆಲಸದಲ್ಲಿದ್ದಾಗ ವಾಲಂಟಿಯರ್ ಆಗಿ ಚಿನ್ನಾಗಿಸಿದಲ್ಲಿ 30 ವರ್ಷ ಚಿನ್ನಾಗಿಸಿದಲ್ಲಿ ಕೆಲಸ ಮಾಡ್ತಾರೆ. ಮುಕ್ತಾಯಗಳಿಗೆ ಪ್ರತಿ ಹೆಸರು ನನಗೆ ಯಜ್ಞ ಯಾಗಾದಿಗಳಿಗೆ ಪೂಜೆ ಇವೆಲ್ಲ ಏನು ಮಾಡೋರು? ನಾನು ಕೂಡ ಬೆಳಿಗ್ಗೆ ಪೂಜೆ ಮಾಡ್ತೀನಿ. ಬೆಳಿಗ್ಗೆ ನಾನು ನಮ್ಮ ಮನೆಯಲ್ಲಿ ಸಾಲಿಗ್ರಾಮ ಇದೆ. ಬೆಳಿಗ್ಗೆ ನಮ್ಮ ತಂದೆಯವರಿಲ್ಲ, ಲಾಸ್ಟ್ ಹೋದ ವರ್ಷ ತೀರೋದ್ರು. ಬೆಳಿಗ್ಗೆ 1 ಅವರ್ ಪೂಜೆ ಆಗುತ್ತೆ, ಅಭಿಷೇಕ ಎಲ್ಲ ಮಾಡ್ಕೊಂಡು ಬರ್ತೀನಿ. ನಾನು ಮಾಡುವಾಗ ಅದನ್ನು ನೋಡುವ ರೀತಿ ಬೇರೆ ಇರ್ತದೆ. ಸಾಲಿಗ್ರಾಮ ಇದೆ, ನಮ್ಮಪ್ಪ ಮಾಡ್ತಾಯಿದ್ರು ನಾನು ಇದ್ರ ಹಿಂದೆ ಏನಿದೆ? ಅಕ್ಷರ ಬ್ರಹ್ಮ ಇದೆ, ಪುರುಷ ತತ್ವ ಇದೆ. ಯಾರು ಮಾಡ್ತಾ ಇದ್ದಾರೆ? ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ತಿಜಾ ಪೂಜಾ. ಆಮೇಲೆ ಕೊನೆಗೆ ಹೇಳ್ತೀನಿ, ಸುಪೂಜಿತಂ ಹರಿಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ. ಪುನರ್ಜನ್ಮ ಇಲ್ಲ. ನಾನು ಮಾಡೋದಕ್ಕೆ ಪುನರ್ಜನ್ಮ ಬೇಡ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನ ವಿಮುಚ್ಯತೆ. ನಮಸ್ತಸ್ಮೈ. ಶ್ರೀಶೈಲ ಶಿಖರಂ ದೃಷ್ಟ್ವಾ ಪುನರ್ಜನ್ಮ. ಎಲ್ಲ ಹೇಳುವಾಗಲೂ ಪುನರ್ಜನ್ಮ ಇಲ್ಲ 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 ಮಾಡಿ. ಮನುಷ್ಯಲ್ಲಿ ಏನಿದೆ? ಒಳ್ಳೆ ಜನ್ಮ ಬರಬೇಕು, ಒಳ್ಳೆ ಕುಲದಲ್ಲಿ ಹುಟ್ಟಿ ಬರಬೇಕು. ಕರ್ಮ ನೋಡಿ ಈಗ ಬಂತು. ಕರ್ಮ ಮಾಡಿದವರು ಒಳ್ಳೆಯ ಕುಲದಲ್ಲಿ ಹುಟ್ಟಿ ಬರಬೇಕು, ಹುಟ್ಟಿ ಬರ್ತಾರೆ. ಅಲ್ಲಿ ಹೇಳೋದೇನೋ ಪುನರ್ಜನ್ಮನ ವಿದ್ಯತೆ. ಹಾಗಾದರೆ ಹೇಗೆ ಲಿಂಕ್ ಮಾಡೋದು? ಕಗ್ಗಕ್ಕೆ ಬನ್ನಿ. ಮೋಕ್ಷದ ಆಶೆಗಳು ಅತಿ ಆತುರತೆ ಒಳಿತಲ್ಲ. ಮೋಕ್ಷದ ಆಶೆಗಳು ಅತಿ ಆತುರತೆ ಒಳಿತಲ್ಲ. ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ. ಲಕ್ಷ್ಯ ತಪ್ಪದೆ ಗುರಿ ಅಲ್ಲಿ. ಸಾಮಾನ್ಯ ಧರ್ಮಗಳನ್ನು ಮಾಡು, ಮೋಕ್ಷ ಸ್ವತಃ ಸಿದ್ಧ. ನಾನು ಪೂಜೆ ಮಾಡುವಾಗ ನಾನು ಫುಲ್ಲು ಅಲ್ಲಿಲ್ಲ, ನಾನಲ್ಲಿಲ್ಲ. ಸ್ವತಃ ಅದು ಮೋಕ್ಷ. ಸತ್ತ ಮೇಲೆ ಬರೋ ಮೋಕ್ಷ ಅಲ್ಲ. ಶಂಕರಾಚಾರ್ಯರು ಜೀವನ್ ಮುಕ್ತಿ ಅಂತ ಜಾಸ್ತಿ ಒತ್ತು ಕೊಡ್ತಾರೆ, ಗೊತ್ತಾ? ಹೋಗಿ ಬರೋದು ಒಪ್ಕೊಳ್ತಾರೆ ಅವರು. ಹೋಗಿ ಇನ್ನೊಂದು ಜನ್ಮ ಪುನರಪಿ ಅದು ಅವರೇ ಹೇಳಿರೋದು. ಪುನರಪಿ ಜನನಿ ಜಠರೇಶೇನ ಬರ್ತಾರೆ. ಆ ಸ್ಟೇಜಸ್ ಎಲ್ಲ. ಆದರೆ ಮುಖ್ಯತ್ವ ಅಷ್ಟು ತೀವ್ರವಾಗಿ ಬಂದರೆ ಅದು ಜೀವನ್ ಮುಕ್ತಿ ಈವಾಗಲೇ ಸಾಧ್ಯ ಇದೆ. ಕಗ್ಗ ನೋಡಿ ಏನು ಹೇಳುತ್ತೆ? ಮೋಕ್ಷದ ಆಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ. ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ. ನಾನು ಒಬ್ಬ ಗಂಡ ಅಥವಾ ನಾನೊಬ್ಬ ತಂದೆ, ನಾನೊಬ್ಬ ಮಗ, ಏನೋ ಒಂದು ಆ ರೋಲ್ ಅದನ್ನು ನಾನು ಸಮರ್ಪಕವಾಗಿ ಮಾಡುವಂಥದ್ದು. ಕೆಲವರಿಗೆ ಅದರಿಂದ ತೊಂದರೆ ಆಗ್ಬೋದು, ಕೆಲವರಿಗೆ ಒಳ್ಳೆಯದಾಗ್ಬೋದು, ಅದು ನನಗೆ ಗೊತ್ತಿಲ್ಲ. ನನ್ನ ಮಟ್ಟದಲ್ಲಿ ನನಗೇನು ಸರಿ ತೋಚುತ್ತೆ ಅದನ್ನು ಮಾಡ್ಕೊಂಡು ಹೋಗೋದು. ನನ್ನ ಮನಸ್ಸು ತಳಮಳಕ್ಕೆ ಒಳಗಾಗದೇ ಇರೋ ರೀತಿ ನಾನು ಮಾಡ್ಕೊಂಡು ಹೋಗೋದು. ಬೇರೆಯವ್ರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಇಡೀ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಬೇರೆಯವ್ರಿಗೋಸ್ಕರ ನಾವು ಜೀವನ ಮಾಡಲಿಕ್ಕಾಗಲ್ಲ. ಒಂದು ಮಟ್ಟ ಬಂದ ಮೇಲೆ ನಮ್ಮ ಬೆಳಕು, ನಮ್ಮ ದಾರಿ ನಾವೇ ಕಂಡುಕೊಳ್ಬೇಕು. ಸೊ ಮೋಕ್ಷದ ಆಶೆಗಳು ಅತಿ ಆತುರತೆ ಒಳಿತಲ್ಲ. ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ. ಮೋಕ್ಷ ಸ್ವತಃ ಸಿದ್ಧ. ನಿಮ್ಮದು ಕರ್ಮ ಇದೆಯಲ್ಲ, ಲಕ್ಷ್ಯ ತಪ್ಪದೆ ಅದರಲ್ಲಿ ತಲ್ಲೀನರಾಗಿ ಯಾರೋ ನನ್ನ ಮೂಲಕ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ಸೂಕ್ಷ್ಮ ಏನಂದರೆ, ಏನೇ ಕರ್ಮ ಮಾಡಿದರೂ ಕೂಡ ಫಲಾಪೇಕ್ಷೆ ಅಂತ ಒಂದಿದೆ. ವಿಷ್ಣು ಸಹಸ್ರನಾಮಕ್ಕೆ ಫಲಶ್ರುತಿ ಇದೆ. ಏನು ಹೇಳಿದ್ರು ಫಲಶ್ರುತಿ ಇದೆ, ಹೌದಾ? ಪ್ರಯೋಜನ ಮನುದ್ದಿಶ್ಯ ನಮಂದೋಪಿ ಪ್ರವರ್ತತೆ. ಒಬ್ಬ ಮುಟ್ಟಾಳ ಕೂಡ
ಸ್ವಲ್ಪ ಉಪಯೋಗ ಇಲ್ಲದೇನೆ ಒಂದು ಕಡ್ಡಿ ಎತ್ತಿ ಆಚೆ ಇಡಲ್ಲ ಅವನು. ಏನೋ ಒಂದು ಪ್ರಯೋಜನ ಬೇಕಿದ್ರೇ ನಾವು ಕೆಲಸ ಮಾಡೋದು. ಏನು ಪ್ರಯೋಜನ? ಸರಿ, ಅಧ್ಯಾತ್ಮಕ್ಕೆ ಬರ್ತೀವಿ. ಏನು ಪ್ರಯೋಜನ? ಈಗ ನಾವೆಲ್ಲ ಪ್ರಪಂಚದಲ್ಲಿ ಎಲ್ಲ ನಾವೆಲ್ಲ ಇಲ್ಲಿ ಕೂತಿದ್ವಿ. ಏನು ಉಪಯೋಗ ನಮಗೆ? ಯಾಕೆ ಬಂದಿದ್ದೀವಿ ನೋಡೋಣ, ಹೇಳಿ. ಇದೊಂದು ಪ್ರಶ್ನೆ ಇದೆ, ನೋಡೋಣ. ನಾವು ಯಾಕೆ ಅಧ್ಯಾತ್ಮಕ್ಕೆ ಬಂದಿದ್ದೀವಿ? ಮಾರ್ಗದರ್ಶನ. ಲಕ್ಷ್ಯ ಏನಿದೆ ಅದನ್ನು ಕೊಡಿ. ಪ್ರಶಾಂತತೆ ಹೊಂದೋದಕ್ಕೋಸ್ಕರ, ಶಾಂತಿ ಸಂಪೂರ್ಣವಾಗಿ ತಗೊಳ್ಳೋಕ್ಕೋಸ್ಕರ ಆಮೇಲೆ ಇದಕ್ಕೊಂದು ಮಂತ್ರ ಇದೆ. ರೋಗಾರ್ಥಂ ಭೇಷಜಂ ಯಥಾ ದುಃಖಾರ್ಥಸ್ಯ ಏವಂ ಇದಂ ಅಧ್ಯಾತ್ಮ ಶಾಸ್ತ್ರ. ರೋಗಗಳಿಗೆ, ಕಾಯಿಲೆಗೆ ಹೇಗೆ ಔಷಧಿ ಇದೆಯೋ ಹಾಗೆ ಮನಸ್ಸಿನ ತಳಮಳಕ್ಕೆ, ದುಃಖಕ್ಕೆ ಅಧ್ಯಾತ್ಮಶಾಸ್ತ್ರ ಒಂದೇ ದಾರಿ, ಬೇರೆ ಯಾವುದು ಇಲ್ಲ. ನೀವು ಟ್ರ್ಯಾಂಕ್ವಿಲೈಸರ್ ಕೊಡಿ ಅಥವಾ ಸೋಡಿಯಂ ಕೊಡಿ, ಇನ್ನೊಂದು ಕೊಡಿ, ಏನೇ ಕೊಡಿ, ಅದೆಲ್ಲ ನಾಯಿ ಬಾಲಕ್ಕೆ ಕೊಳವೆ ಹಾಕಿದಂಗೆ ಅಷ್ಟೇ. ಅಧ್ಯಾತ್ಮಕ್ಕೆ ಯಾಕೆ ಬರ್ತೀವಿ? ವೈ ಡು ಯು ಕಮ್ ಟು ಅಧ್ಯಾತ್ಮ ಅಂದರೆ ಸತ್ಯನಾರಾಯಣ ಶಾಸ್ತ್ರಿ ಹೇಳ್ತಾರೆ, ಟು ಗೆಟ್ ಟನ್ಸ್ ಆ್ಯಂಡ್ ಟನ್ಸ್ ಆಫ್ ಜಾಯ್. ಟು ಗೆಟ್ ಟನ್ಸ್ ಆ್ಯಂಡ್ ಟನ್ಸ್ ಆಫ್ ಜಾಯ್ ವಿತ್ ಭೋಗ ಆರ್ ವಿತೌಟ್ ಭೋಗ. ಭೋಗ ಇರಲಿ, ಭೋಗ ಇಲ್ಲದೆ ಹೋಗಲಿ. ವಿತ್ ಎ ಬ್ಯಾಡ್ ವೈಫ್ ಆರ್ ಎ ವಿತ್ ಎ ಇನ್ಸಫರಬಲ್ ಹಸ್ಬೆಂಡ್. ನನ್ನ ಪರಿಸರ ಯಾವುದೇ ಇರಲಿ, ಟನ್ಸ್ ಆ್ಯಂಡ್ ಟನ್ಸ್ ಆಫ್ ಜಾಯ್ ನನಗೆ ಬೇಕು. ಬೇಕಾದರೆ ಅಧ್ಯಾತ್ಮ ಒಂದೇ ದಾರಿ. ಸೊ ಕರ್ಮಕ್ಕೂ ಕೂಡ ಲಿಮಿಟೇಷನ್ಸ್ ಇದೆ, ಧ್ಯಾನಕ್ಕೂ ಕೂಡ ಲಿಮಿಟೇಷನ್ಸ್ ಇದೆ, ಇಂಟೆಲೆಕ್ಚುವಲ್ ಅನಾಲಿಸಿಸ್ ಪದ್ಧತಿ ಅದಕ್ಕೂ ಕೂಡ ಲಿಮಿಟೇಷನ್ಸ್ ಇದೆ. ಅಧ್ಯಾತ್ಮದಲ್ಲಿ ಏನೂ ಇಲ್ಲ, ಪ್ರಶಾಂತತೆ. ಪ್ರಶಾಂತತೆ. ಸೊ ಮಾಂಡವಿಕ ಉಪನಿಷತ್ತಿಗೆ ಇನ್ನೂ ಎಂಟರ್ ಆಗಿಲ್ಲ ನಾವು. ಆ ಪ್ರಶಾಂತತೆ ಹೇಳಬೇಕಾದ್ರೆ ಕಗ್ಗ ತಗೊಳ್ತೀನಿ, ಯಾಕೆಂದರೆ ನನಗೆ ಕಗ್ಗ ಬಿಟ್ಟು ಮುಂದಕ್ಕೆ ಹೋಗೋಕ್ಕಾಗಲ್ಲ. ನೀವೇನಾದ್ರು ಸ್ವಲ್ಪ ಸಂತೋಷ ಆಗಿದ್ದರೆ ಈಗ ಅದು ಕಗ್ಗದ ಮೂಲಕ ಮಾತ್ರ ನಿಮಗೆ ನಾನು ಕೊಡಬಹುದು. ಕಗ್ಗದಲ್ಲಿ ಮೊದಲನೇದು ಕಗ್ಗ ಸ್ಟಾರ್ಟ್ ಆಗಿ ಕಗ್ಗದಲ್ಲಿ 945 ಪದ್ಯ ಇದೆ. ಭಗವದ್ಗೀತೆಯಲ್ಲಿ 945 ಕಗ್ಗದಲ್ಲೂ ಇದೆ. ಮೊದಲನೇ ಪದ್ಯ ಕಗ್ಗ ಹೇಳುತ್ತೆ, ಶ್ರೀ ವಿಷ್ಣು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಶ್ರೀ ವಿಷ್ಣು ಅಂದರೆ ನಮ್ಮ ಪುರಾಣಿಕ ವಿಷ್ಣು ಅಂತ ತಗೊಂಡ್ರೆ ಕೂಡ ಶಂಖಚಕ್ರ ಗದಾ ಹಾಗೆ ತಗೊಳ್ಬೋದು, ಅಥವಾ ಸರ್ವವ್ಯಾಪಕತ್ವ. ವಿಷ್ಣು ಅಂದರೆ ಸರ್ವವ್ಯಾಪಕತ್ವ. ವಿಶ್ವಾದಿ ಮೂಲ ಎಲ್ಲಿಂದ ಬಂದಿದೆ? ವಿಶ್ವ ಎಲ್ಲಿಂದ ಬಂದಿದೆ? ಅಲ್ಲಿಂದ ಬಂದಿದೆ. ಮಾಯಾಲೋಲ ಹೇಳ್ತಾರೆ, ಮಾಯೆ. ಅವನು ಮಾಯಾಲೋಲ, ಅವನು ಆರಾಮಾಗಿದ್ದಾನೆ, ನಮ್ಮನ್ನು ಬಿಟ್ಬಿಟ್ಟಿದ್ದಾನೆ, ಮಾಯೇಟ. ದೇವ ಸರ್ವೇಶ, ಇವನು ದೇವ, ಸರ್ವೇ ಎಲ್ಲರಿಗೂ ಒಡೆಯ. ಪರಬ್ರಹ್ಮ ಎಂದು ಜನರು ಆವುದನ್ನು ಕಾಣದೊಡಂ ಅಳ್ತೀಂ ನಂಬಿಹುದೋ, ಯಾವುದನ್ನು ಕಾಣದೇ ಇದ್ದರೂ ಕೂಡ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದಾರೆ. ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಶ್ರೀ ವಿಷ್ಣು ವಿಶ್ವಾದಿ ಮೂಲ, ಮಾಯಾಲೋಲ, ದೇವ ಸರ್ವೇಶ, ಪರಬ್ರಹ್ಮ ಎಂದು ಯಾವುದನ್ನು ಕಾಣದೊಡಂ ಅಳ್ತೀಂ ನಂಬಿಹುದೋ, ಭಕ್ತಿಯಿಂದ ನಂಬಿದ್ದಾರೆ, ಕಾಣಲಿಲ್ಲ ಆದರೂ ನಂಬಿದ್ದಾರೆ. ಆ ವಿಶೇಷಕ್ಕೆ ನಮಿಸೋ. ಶ್ರೀ ವಿಷ್ಣು ಸ್ಟಾರ್ಟ್ ಆಗುತ್ತೆ. 945 ಫಸ್ಟ್ 42 ಕದ್ಯ ಬರೀ ಪ್ರಶ್ನೆ, ನಮ್ಮ ತಲೆಯಲ್ಲಿರೋ ಪ್ರಶ್ನೆಗಳೆಲ್ಲ ಬರುತ್ತೆ ಅಲ್ಲಿ. ಬಂದು ಕೊನೆಗೆ 945ನೇ ಪದ್ಯಕ್ಕೆ ಬಂದಾಗ 945ನೇ ಪದ್ಯದಲ್ಲಿ ಒಂದು ಇಟ್ಟಿದ್ದಾರೆ. ನಾವು ಯಾಕೆಂದರೆ ನಾವು ಆ ವಿಷಯ ತಗೊಂಡ ಸ್ವಲ್ಪ ಹೊತ್ತು ಹಿಂದೆ ಶ್ರೀ ವಿಷ್ಣು ಅಂದಮೇಲೆ ಸ್ಟಾರ್ಟ್ ಮಾಡಿ ಅವ್ರು ಏನು ಮಾಡ್ತಾರೆ, ಶ್ರೀ ವಿಷ್ಣು ಕೊನೆಗೆ ಶರಣು. 945 ಪದ್ಯಕ್ಕೆ ಶರಣುವುಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣಾಗು.
ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ, ಜೀವನವನ್ನು ಹೂ ಮಾಡೋ ಯತ್ನದಲ್ಲಿ ಶರಣಾಗು. ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ, ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಶರಣ. ಅಂತರಾತ್ಮ ಗಂಭೀರ ಪ್ರಶಾಂತಿ ಎಲ್ಲಿದೆ? ಇದು ಎಲ್ಲಿದೆ? ಎಲ್ಲಿದೆ? ನಮ್ಮಲ್ಲಿ ನಮ್ಮೊಳಗಡೆನೇ ಇದೆ. ಅಂತರಾತ್ಮ ಗಂಭೀರ ಪ್ರಶಾಂತಿ. ಅಲ್ಲಿಗೆ ವಿಷ್ಣು ಎಲ್ಲಿದ್ದಾರೆ? ನಮ್ಮೊಳಗೆ. ಸರ್ವವ್ಯಾಪಕತ್ವ ನಮ್ಮೊಳಗೆ, ಪರಬ್ರಹ್ಮ ತತ್ವ ನಮ್ಮೊಳಗೆ, ನಾವೇ ಎಲ್ಲ. ಶರಣು ವಿಶ್ವಾತ್ಮದಲ್ಲಿ, ವಿಶ್ವಾತ್ಮದಲ್ಲಿ ಶರಣಾಗು. ನೋಡಿ, ಶ್ರೀ ವಿಷ್ಣು ಶುರು ಮಾಡಿ DVG ಶರಣು ಮಗು ಜೀವನ ರಹಸ್ಯದಲ್ಲಿ, ಸತ್ವದಲ್ಲಿ, ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ, ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ, ಶರಣು ವಿಶ್ವಾತ್ಮದಲ್ಲಿ, ವಿಶ್ವಾತ್ಮದಲ್ಲಿ ಶರಣಾಗು. ವಿಶ್ವಾತ್ಮದಲ್ಲಿ ಶರಣಾಗಬೇಕಾದರೆ ಸಾಕಷ್ಟು ಜೀವನದಲ್ಲಿ ಕಷ್ಟ ಸುಖ, ನಮ್ಮ ಅಹಂಕಾರಕ್ಕೆ ಪೆಟ್ಟು ಬಿದ್ದು 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 ಅದು ಸಾಫ್ಟ್ ಆಗಿ 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 ಏನು ಬೇಡ ಸುಮ್ಮನೆ ಇರ್ತೀನಿ, ಆಯಿತಾ, ಸರಿ, ಸ್ವಲ್ಪ ಕೆಲವರು ವಯಸ್ಸಾಗಿರೋರು ಹೇಳ್ತಾರೆ, ಯಾರೋ ಬಂದು ಹೌದಾ, ಹಾಂ ಆಯಿತು, ಸ್ವಂತ ಹೋಗಿ ಹೋಗಿ ಬಂದ್ರೆ ಬರ್ರಿ. ಸ್ವಾಮಿ ಬ್ರಹ್ಮಾನಂದರು ಚಿನ್ಮಯ ಮಿಷನಲ್ಲಿ ಸ್ವಾಮಿ ಮಗಳಿಗೆ ಮದುವೆ ಆಯಿತು, ಸರಿ, ಇನ್ನು ಯಾರೋ ತೀರೋದ್ರು, ಒಳ್ಳೆಯದು, ಇಷ್ಟೇ, ಎಲ್ಲ ಒಳ್ಳೆಯದು. ತಾಕನಂದನು ಜಗದಿ ನೂಕನಂದನು ಯೋಗಿ ಏಕಾಕಿ ಸಹವಾಸಿ ಮಂಕುತಿಮ್ಮ. ಯಾರನ್ನು ಅಂಟಿಸ್ಕೊಳ್ಳಲ್ಲ, ಯಾರನ್ನು ಬೇಡ ಅನ್ನಲ್ಲ, ಯಾರನ್ನು ಅಂಟಿಸ್ಕೊಳ್ಳಲ್ಲ, ಯಾರನ್ನು ಬೇಡ ಅನ್ನಲ್ಲ. ಯಾಕೆ? ಯಾಕೆ ಅದು? ಅಷ್ಟರ ಮಟ್ಟಿಗೆ ವೈರಾಗ್ಯ ಬಂದ್ಬಿಟ್ಟಿದೆ. ವೈರಾಗ್ಯ ಅನ್ನೋದು ಅಷ್ಟರ ಮಟ್ಟಿಗೆ ಮನಸ್ಸಿಗೆ ಬಂದಿದೆ. ವೈರಾಗ್ಯ ಯಾಕೆ ಬಂದಿದೆ? ವಿಚಾರ ಮಾರ್ಗ. ಸೊ ನಾನು ಇವ್ರಿಗೆ ಹೇಳ್ತೀನಿ, ನಾನು ನಿಮಗೆ ಒಂದು ಸ್ವಲ್ಪ ಗೋಲಿ ಕೊಟ್ಟರೆ, ತಗೊಳ್ಳಿ ಗೋಲಿ ಚೆನ್ನಾಗಿದೆ, ನೀವೊಂದು 5-6 ವರ್ಷ ಹುಡುಗ ಇದ್ದಾಗ ಚಕ್ನ ತಿಂತೀವಿ ಗೋಲಿ. ಈಗ ನಿಮಗೆ ಗೋಲಿ ಬೇಕು ಅಂತಲೂ ಇಲ್ಲ, ಬೇಡ ಅಂತಲೂ ಇಲ್ಲ. ಯು ಆರ್ ನ್ಯೂಟ್ರಲ್ ಟುವರ್ಡ್ಸ್ ದ್ಯಾಟ್ ಮಾರ್ಬಲ್. ಹೌದಾ? ಯು ಆರ್ ನ್ಯೂಟ್ರಲ್. ಯಾಕೆ? ನಿಮಗೆ ಗೋಲಿ ಮೇಲೆ ಆಸಕ್ತಿ ಇಲ್ಲ. ಆಸಕ್ತಿ ಇಲ್ಲ. ಗೋಲಿ ಮೇಲೆ ಆಸಕ್ತಿ ಇಲ್ಲದ ವ್ಯಕ್ತಿಗೆ ಯಾಕೆ ಪ್ರಾಪಂಚಿಕ ವಸ್ತುಗಳ ಮೇಲೆ ಆಸಕ್ತಿ ಇರಬಾರದು? ಅದು ಕೂಡ ವಸ್ತುಗಳೇ. ಆ ಗೋಲಿಯನ್ನು ನಿಮ್ಮ ಜೊತೆ ಐಡೆಂಟಿಫೈ ಮಾಡಿಕೊಂಡು ನೀವೇ ಗೋಲಿ ಆಗಿದ್ರಿ. ದೊಡ್ಡದಾದ ಮೇಲೆ ಮನೆಯನ್ನು ನಿಮ್ಮ ಜೊತೆ ಐಡೆಂಟಿಫೈ ನೀವೇ ಮನೆ ಆಗಿರ್ತೀರ, ಅಥವಾ ನಿಮ್ಮ ಮನೆ ಸುತ್ತಿರುವ ಜನಗಳನ್ನು ಐಡೆಂಟಿಫೈ ಮಾಡ್ಕೊಂಡು ನೀವೇ ಅವರು ಆಗಿರ್ತೀರ. ನನ್ನ ಸಂಸಾರ, ನನ್ನ ಮನೆ, ನನ್ನ ಕಾರು, ನನ್ನ ಎಲ್ಲ ನಾನು 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 ಅನ್ನೋದು ವೈರಾಗ್ಯ. ಅಂದರೆ ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯ ಧ್ಯಾನ, ಒಳಗೆ ಉದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗೆ ಅದರ ತಾತ್ಸಾರ. ವರಯೋಗ ಸೂತ್ರವಿದು ಮಂಕುತಿಮ್ಮ. 2 ಕೋಣೆಯ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು. ವಿರಮಿಸು ಒಬ್ಬನೇ ಮೌನದ ಒಳಮನೆಯ ಶಾಂತಿಯಲ್ಲಿ. ವರಯೋಗ ಸೂತ್ರವಿದು ಮಂಕುತಿಮ್ಮ. 2 ಕೋಣೆಯ ನೀ ಮಾಡು ಮನದಾಲಯದಿ.